ನಮಸ್ಕಾರ. ನಾನು ನಿಮ್ಮ ಭಾಗ್ಯನಾರಾಯಣ ಬೊಗ್ಗವರಪೋ. ನೀವು ನೋಡ್ತಾ ಇದ್ದೀರಿ ಸುದ್ದಿ ಸರ್ಕಲ್. ಪಾಕಿಸ್ತಾನದಲ್ಲಿ ನಿನ್ನೆ ಬಹಳ ಗೊಂದಲಮಯವಾದಂತಹ ವಾತಾವರಣ ಸೃಷ್ಟಿಯಾಗಿದೆ. ಯಾಕೆಂದ್ರೆ ಮಾಜಿ ಪ್ರಧಾನಮಂತ್ರಿ ಇಮ್ರಾನ್ ಖಾನ್ ಜೈಲಲ್ಲಿ ಏನಿದಾರಲ್ಲ, ಅವರನ್ನ ಜೈಲಿನ ಒಳಗೇನೆ ಹಲ್ಲೆ ಮಾಡಿ ಕೊಂದು ಹಾಕಲಾಗಿದೆ ಅನ್ನುವಂತಹ ಸುದ್ದಿ ಹರಿದಾಡ್ತು. ಆ ಹಿನ್ನೆಲೆಯಲ್ಲಿ ಅವರ ಸೋದರಿ ಜೈಲು ಬಳಿ ಹೋಗಿದ್ದಾರೆ. ತಮ್ಮ ಬೆಂಬಲಿಗರನ್ನ ಕರ್ಕೊಂಡು ಅಲ್ಲಿಗೆ ಹೋದಾಗ ಅಲ್ಲಿ ಪೊಲೀಸರು ಮತ್ತು ಇವರ ನಡುವೆ ಸಾಕಷ್ಟು ಜಗಳ ಆಗಿದೆ. ಇವರನ್ನ ದೈಹಿಕವಾಗಿ ಹಲ್ಲೆ ಮಾಡಲಾಗಿದೆ ಅಂತ ಇಮ್ರಾನ್ ಖಾನ್ ಸೋದರಿ ದೂರು ಕೊಟ್ಟಿದ್ದಾರೆ. ನನ್ನನ್ನ ಜುಟ್ಟು ಹಿಡಿದು ಎಳೆದಾಡಿದ್ದಾರೆ, ನನಗೆ 71 ವರ್ಷ, ಈ ವಯಸ್ಸಿನಲ್ಲಿ ನನ್ನ ಮೇಲೆ ಹಲ್ಲೆ ಮಾಡಿದ್ದಾರೆ ಪೊಲೀಸರು ಅಂತ ಅವ್ರು ಹೇಳ್ಕೊಂಡಿದ್ದಾರೆ. ಸೊ ಹಾಗಾದ್ರೆ ಈ ಸುದ್ದಿ ಏನು, ಎಲ್ಲಿಂದ ಬಂತು, ನಿಜವಾಗ್ಲೂ ಪಾಕಿಸ್ತಾನದಲ್ಲಿ ಇಮ್ರಾನ್ ಖಾನ್ ವಿಚಾರದಲ್ಲಿ ಏನ್ ನಡೀತಾ ಇದೆ, ಒಂದಷ್ಟು ಮಾಹಿತಿಯನ್ನು ಕೊಡುವ ಪ್ರಯತ್ನ ಮಾಡ್ತೀನಿ. ಸೊ ನಿಮಗೆ ಗೊತ್ತಿದ್ರೆ ಇಮ್ರಾನ್ ಖಾನ್ರನ್ನ 2023 ಆಗಸ್ಟ್ 5ನೇ ತಾರೀಕು ಅರೆಸ್ಟ್ ಮಾಡಲಾಯಿತು. ಅರೆಸ್ಟ್ ಯಾವ ಕಾರಣಕ್ಕೆ ಅಂದ್ರೆ, ಪಾಕಿಸ್ತಾನದಲ್ಲಿ ಕಾರಣನೇ ಬೇಕಿಲ್ಲ, ಅದೊಂದು ಬಿಕಾರಿ ದೇಶ. ಅಲ್ಲಿ ನಡೆಯುವುದು ಎಲ್ಲವೂ ಸಹ ಕಾರಣ ಇಲ್ಲದೇನೆ ನಡೆದಿರುತ್ತೆ. ಇದ್ದಕ್ಕಿದ್ದ ಹಾಗೆ ಒಂದು ಚುನಾಯಿತ ಸರ್ಕಾರವನ್ನ ಆರ್ಮಿಯವರು ತಲೆ ಮೇಲೆ ಹೊಡೆದು ಹೋಗ್ತಾರೆ ಮನೆಗೆ ಅಂತ ಮನೆಗೆ ಕಳಿಸ್ಬಿಡ್ತಾರೆ. ಯಾವನೋ ಪ್ರೈಮ್ ಮಿನಿಸ್ಟರ್ ಆಗ್ಬಿಡ್ತಾನೆ, ಯಾವನೋ ಪ್ರೆಸಿಡೆಂಟ್ ಆಗ್ಬಿಡ್ತಾನೆ, ಇನ್ನೇನೋ ಆಗುತ್ತೆ. ಮತ್ತೆ ಆ ಸರ್ವಾಧಿಕಾರಿ ಯಾವನಾದ್ರೂ ಹೇಗಾದ್ರು ಸಾಯ್ತಾನೆ ಅಥವಾ ನೇಣಿಗಾಗ್ತಾರೆ. ಪ್ರಧಾನಮಂತ್ರಿಗಳನ್ನ, ಮಾಜಿ ಪ್ರಧಾನಮಂತ್ರಿಗಳನ್ನ ನೇಣಿಗಾಗ್ತಾರೆ, ಇಲ್ಲ ಶೂಟ್ ಮಾಡಿ ಸಾಯ್ತಾರೆ. ಏನೋ ಒಂದು ನಡೀತಾನೆ ಇರುತ್ತೆ. ಅದೊಂದು ದಟ್ಟ ದಾರಿದ್ರ್ಯದ ಅಸಹ್ಯಕರವಾದ ರಾಜಕಾರಣ ಇರುವಂತಹ, ಮತ್ತು ಯಾವುದೂ ಕೂಡ ನಿಶ್ಚಿತವಾಗಿರಲ್ಲ, ಅನಿಶ್ಚಿತತೆ, ಎಲ್ಲದರಲ್ಲೂ ಅನಿಶ್ಚಿತತೆ. ಜನ ಬೆಳಗ್ಗೆ ಎದ್ದ ತಕ್ಷಣ ಪೇಪರ್ ನೋಡಬೇಕು, ಪ್ರೈಮ್ ಮಿನಿಸ್ಟರ್ ಇದಾರಾ ಇಲ್ವಾ, ಬದುಕಿದಾನ ಇಲ್ವಾ ಅಂತಾನು ನೋಡಬೇಕಾಗುತ್ತೆ ಪಾಪ. ಆ ಪರಿಸ್ಥಿತಿಯಲ್ಲಿ ಅಲ್ಲಿರೋದು. ಹಾಗಾಗಿ ಇಮ್ರಾನ್ ಖಾನ್ಗೂ ಆರ್ಮಿಯವರಿಗೂ ಒಂದಷ್ಟು ಮನಸ್ತಾಪ ಬಂತು. ಆರ್ಮಿಯವರು ವಿಪಕ್ಷದ ಜೊತೆ ಸೇರ್ಕೊಂಡು ಇಮ್ರಾನ್ ಖಾನ್ ಪ್ರಧಾನಿ ಸ್ಥಾನದಿಂದ ಪಕ್ಕಕ್ಕೆ ತಳ್ಳಿದ್ರು, ಜೊತೆಗೆ ಎತ್ತಾಕೊಂಡೋಗಿ ಜೈಲಿಗೆ ಹಾಕಿದ್ರು. ಈಗ ಸದ್ಯ ಅವರು ರಾವಲ್ಪಿಂಡಿಯಲ್ಲಿರುವಂತಹ ಅಡಿಯಾಲ ಅನ್ನುವಂತಹ ಜೈಲಿನಲ್ಲಿ ಬಂಧಿಯಾಗಿದ್ದಾರೆ ಸುಮಾರು 2-2.5 ವರ್ಷದಿಂದ. ಸೊ ಅಲ್ಲಿಂದಲೇ ನಿನ್ನೆ ಒಂದು ಸುದ್ದಿ ಬಂದಿದ್ದು. ಸುದ್ದಿ ಪಾಕಿಸ್ತಾನದಿಂದ ಬರಲಿಲ್ಲ, ಅಫ್ಘಾನಿಸ್ತಾನದ ಒಂದು ವೆಬ್ಸೈಟ್ ಕ್ಲೇಮ್ ಮಾಡಿತು. ಏನಂತ, ರಾವಲ್ಪಿಂಡಿಯಲ್ಲಿರುವಂತಹ ಈ ಅಡಿಯಾಲ ಅನ್ನುವಂತಹ ಜೈಲಿದೆಯಲ್ಲ, ಅಲ್ಲಿ ಇಮ್ರಾನ್ ಖಾನ್ರನ್ನ ಹೊಡೆದು ಕೊಂದು ಬಿಸಾಕಿದ್ದಾರೆ. ಅದು ಪಾಕಿಸ್ತಾನದಲ್ಲಿ ಎಲ್ಲ ರೀತಿಯಲ್ಲೂ ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗೋಯ್ತು. ವೈರಲ್ ಆಗಿದ್ದ ತಕ್ಷಣ ಅವ್ರದ್ದು ಪಕ್ಷ ಇದೆಯಲ್ಲ, ಪಾಕಿಸ್ತಾನ್ ತೆಹರಿಕೆ ಇನ್ಸಾಫ್ ಅಂತ, PTI ಅಂತ, ಆ ಪಕ್ಷದ ಕಾರ್ಯಕರ್ತರು ಅದನ್ನ ಆಕ್ಚುಲಿ ಬ್ಯಾನ್ ಮಾಡಿದ್ದಾರೆ. ಈಗ ಆ ಪಕ್ಷವನ್ನೇ ಬ್ಯಾನ್ ಮಾಡಿಬಿಟ್ಟಿದ್ದಾರೆ. ಅಲ್ಲಿ ನಾನು ಹೇಳದ್ನಲ್ಲ, ಯಾರು ಯಾವಾಗ ಏನಾಗ್ತಾರೆ ಏನ್ ಮಾಡ್ತಾರೆ ಯಾರಿಗೇನು ಗೊತ್ತಿಲ್ಲ, ನಿಶ್ಚಿತತೆ ಇಲ್ಲವೇ ಇಲ್ಲ, ಎಲ್ಲ ಅನಿಶ್ಚಿತತೆ. ಆದರೂ ಸಹ ಆ ಪಕ್ಷದ ಕಾರ್ಯಕರ್ತರೆಲ್ಲ ಬಂದ್ರು, ಅವರ ಸೋದರಿ ಸಹ ಬಂದ್ರು ರಾವಲ್ಪಿಂಡಿ ಜೈಲು ಮುಂದುಗಡೆ. ಎಲ್ಲಿ ನನ್ನ ಸೋದರನನ್ನ ನಾನು ನೋಡ್ಬೇಕು, ಸತ್ತೋಗಿದ್ದಾನೆ ಅನ್ನುವ ಸುದ್ದಿಗಳು ಬರ್ತಾ ಇದೆ, ನೀವು ಹೊಡೆದು ಸಾಯಿಸಿದ್ದಾರೆ ಅನ್ನುವಂಥ ಸುದ್ದಿಗಳು ಬರ್ತಾ ಇದೆ ಅಂತ. ಸರ್ಕಾರ ಒಂದು ಕೆಲಸ ಮಾಡಬಹುದಾಗಿತ್ತು, ಪೊಲೀಸರು ಒಂದು ಕೆಲಸ ಮಾಡಬಹುದಾಗಿತ್ತು, ಏನೂ ಆಗಿಲ್ಲ, ಹೋಗ್ರಿ ಮನೆಗೆ, ಅದೆಲ್ಲ ಸುಳ್ಳು ಸುದ್ದಿ ಅಂತ. ಆದ್ರೆ ಅದನ್ನ ಇಲ್ಲಿಯವರೆಗೆ ಹೇಳಲಿಲ್ಲ. ಅದು ಸುಳ್ಳ ನಿಜನಾ, ನಿಜವಾಗ್ಲೂ ಇಮ್ರಾನ್ ಖಾನ್ ಹೊಡೆದು ಸಾಯಿಸಿದಾರ ಅಂತ ಕೂಡ ಹೇಳಲಿಲ್ಲ. ಇಲ್ಲ ಏನೂ ಆಗಿಲ್ಲ ಅಂತ ಸಹ ಹೇಳಲಿಲ್ಲ. ಅಷ್ಟ್ಯಾಕೆ, ಒಂದು ಪ್ರೆಸ್ ಸ್ಟೇಟ್ಮೆಂಟ್, ಅದು ಫೇಕಾ ಒರಿಜಿನಲ್ ಗೊತ್ತಿಲ್ಲ, ಫಾರಿನ್ ಮಿನಿಸ್ಟ್ರಿಯಿಂದ ಬಿಡುಗಡೆ ಆಗಿದೆ ಅಂತ ಫಾರಿನ್ ಮಿನಿಸ್ಟ್ರಿ ಲೆಟರ್ ಹೆಡ್ ಅಲ್ಲಿ ಒಂದು ಪ್ರೆಸ್ ಸ್ಟೇಟ್ಮೆಂಟ್ ಬಂದಿದೆ. ಅದರಲ್ಲಿ ಇಮ್ರಾನ್ ಖಾನ್ ಸಾವಾಗಿದೆ ಅಂತಿದೆ. ಸರಿ, ಆ ಪ್ರೆಸ್ ಸ್ಟೇಟ್ಮೆಂಟ್ ನಿಜನಾ ಸುಳ್ಳ ಅಂತ ಹೇಳ್ರಿ ಅಂದ್ರೆ ಸರ್ಕಾರ ಏನೂ ಹೇಳ್ತಾ ಇಲ್ಲ. ಅದು ಫೇಕಾ, ನಿಜವಾಗ್ಲೂ ನೀವೇ ಕೊಟ್ಟಿರೋದ, ಸರ್ಕಾರ ಕೊಟ್ಟಿರೋ ಪ್ರೆಸ್ ರಿಲೀಸಾ, ನಾವು ಹೇಳಲ್ಲ. ಜೈಲ್ ಹತ್ರ ಬಂದ್ರೆ ಹೊಡಿತೀವಿ, ಇದನ್ನ ಮಾತ್ರ ನಾವು ಮಾಡೋದಷ್ಟೇ. ಇಮ್ರಾನ್ ಖಾನ್ ಬದುಕಿದಾನ ನಾವು ಹೇಳಲ್ಲ, ಸತ್ತೋದ್ನ ನಾವು ಹೇಳಲ್ಲ, ಅಲ್ಲಿ ಬಂದ್ರೆ ಹೊಡಿತೀವಿ, ಇದನ್ನೇ ಮಾಡ್ಕೊಂಡು ಬರ್ತಿದ್ದಾರೆ ನಿನ್ನೆಯಿಂದ. ಹಾಗಾದ್ರೆ ಇಷ್ಟಕ್ಕೂ ಇಮ್ರಾನ್ ಖಾನ್ ಮೇಲಿರುವಂತಹ ಆರೋಪಗಳೇನು, ಏನೇನು ಶಿಕ್ಷೆಗಳಾಗಿದ್ದಾವೆ ಅಂತ ನಾನು ಹೇಳದ್ನಲ್ಲ. ಎಲ್ಲ ಏನು ಯಾವನ್ ಏನ್ ಬೇಕಾದ್ರೂ ಮಾಡ್ಕೋಬಹುದು, ಅಧಿಕಾರದಲ್ಲಿ ಇರೋರು ಎಲ್ಲ ನಿಭಾಯಿಸ್ಕೊಂಡು ಹೋಗ್ತಾರೆ. ಈಗ ಅಧಿಕಾರದಲ್ಲಿ ಇರುವಂತವ್ರು ಇಮ್ರಾನ್ ಖಾನ್ ಕಂಡ್ರೆ ಆಗಲ್ಲ, ಸೊ ಏನ್ ಬೇಕಾದ್ರೂ ಮಾಡ್ಬೋದು. ನಾಳೆ ಇಮ್ರಾನ್ ಖಾನ್ ಮತ್ತೆ ವಾಪಸ್ ಬಂದು ಮತ್ತೆ ಪ್ರೈಮ್ ಮಿನಿಸ್ಟರ್ ಆದ್ರೆ ಈ ಕಡೆ ಇರ್ತಾರಲ್ಲ ಅವ್ರಿಗೆ ಅದೇ ಬಾಳು, ಅದೇ ಗೋಳು. ಸೊ ಈ ರೀತಿ ರಾಜಕೀಯ ಅಲ್ಲಿ. ಸೊ ಏನು ಇಮ್ರಾನ್ ಖಾನ್ ಮೇಲೆ ಇರುವಂತಹ ಆರೋಪಗಳು ಇಲ್ಲಿಯವರೆಗೆ ಅಂದ್ರೆ, ಆಗಸ್ಟ್ 2023 ಅರೆಸ್ಟ್ ಆದ ನಂತರ ಸುಮಾರು ಕೇಸುಗಳಲ್ಲಿ
ಬ್ಯಾಕ್ ಟು ಬ್ಯಾಕ್, ಏನ್ ತಡನೇ ಇಲ್ಲ. 4-5 ದಿನ ವಿಚಾರಣೆ, ಶಿಕ್ಷೆ ಪ್ರಕಟ. 4-5 ದಿನ ವಿಚಾರಣೆ, ಶಿಕ್ಷೆ ಪ್ರಕಟ. ಹೀಗೆ ಮೊದಲನೇದಾಗಿ ಪ್ರೈಮ್ ಮಿನಿಸ್ಟರ್ ಆಗಿದ್ದಾಗ ಇಮ್ರಾನ್ ಖಾನ್ ಬೇರೆ ದೇಶಕ್ಕೆಲ್ಲ ಹೋದಾಗ ಗಿಫ್ಟ್ಗಳು ಕೊಡ್ತಾರಲ್ಲ, ಅಲ್ಲಿ ಆ ಗಿಫ್ಟ್ಗಳೆಲ್ಲ ಲಪ್ಟಾಯಿಸ್ಬಿಟ್ಟಿದ್ದಾನೆ. ಅದು ಸುಮಾರು 140 ಮಿಲಿಯನ್ ಪಾಕಿಸ್ತಾನಿ ರುಪೀಸ್ಗೆ ಬರುತ್ತೆ. ಎಲ್ಲ ಲಪ್ಟಾಯಿಸ್ಬಿಟ್ಟಿದ್ದಾನೆ. ಆ ಕೇಸ್ ಹಾಕಿದ್ರು, ಅದರಲ್ಲಿ ಶಿಕ್ಷೆ ಆಯ್ತು, 3 ವರ್ಷ ಜೈಲು ಅಂತ. 3 ವರ್ಷ ಜೈಲು. ಅದಾದ್ಮೇಲೆ ಸೀಕ್ರೆಟ್ ಡಾಕ್ಯುಮೆಂಟ್ಗಳನ್ನ ಒಂದಷ್ಟು ಲೀಕ್ ಮಾಡಿಬಿಟ್ಟಿದ್ದಾರೆ. ತಾನು ಪ್ರಧಾನಿ ಆಗಿರ್ಬೇಕಾದ್ರೆ ಗುಪ್ತ ಮಾಹಿತಿಗಳನ್ನ ಲೀಕ್ ಮಾಡಿದ್ದಾರೆ ಯಾರ್ಯಾರಿಗೂ. ಆ ಕೇಸಲ್ಲಿ 10 ವರ್ಷ ಜೈಲು ಶಿಕ್ಷೆ ಆಗಿದೆ. ಆಮೇಲೆ ಇನ್ನೊಂದು ಸಿಕ್ತು, ಅವರು ಮದುವೆ ವಿಚಾರದಲ್ಲೇ ಏನೋ ಗೊಂದಲ ಅಂತೆ. ಅದು ಏನು ಗೊಂದಲನೋ ಸ್ಪಷ್ಟತೆ ನನಗೂ ಇಲ್ಲ, ನಾನು ಜಾಸ್ತಿ ಕೆದಕೋಕ್ ಹೋಗ್ಲಿಲ್ಲ. ಒಟ್ಟಿನಲ್ಲಿ ಏನೋ ಗೊಂದಲ ಅಂತೆ. ಅದರಲ್ಲಿ 7 ವರ್ಷ ಶಿಕ್ಷೆ ಆಗಿದೆ. ಇಮ್ರಾನ್ ಖಾನ್ಗೆ 4-5 ಮದುವೆ ಆಗಿದೆ. ಅದರಲ್ಲಿ ಯಾವುದೋ ಒಂದು ಮದುವೆದು ಏನೋ ಲಿಟಿಗೇಷನ್ ಅಂತೆ, ಅದಕ್ಕೊಂದು 7 ವರ್ಷ ಶಿಕ್ಷೆ ಆಗಿದೆ. ಅದರ ಜೊತೆಗೆ ಇನ್ಯಾವುದೋ ಅಲ್ ಖಾದಿರ್ ಟ್ರಸ್ಟ್ ಅಂತ ಒಂದು ಕೇಸು, ಅದರಲ್ಲಿ ಆ ಟ್ರಸ್ಟ್ ಅಲ್ಲಿ ಅವ್ಯವಹಾರ ನಡೆದಿದೆ, ಅದರಲ್ಲಿ ಇಮ್ರಾನ್ ಖಾನ್ ಭಾಗಿ ಅಂತ ಹೇಳಿ ಅದಕ್ಕೊಂದು 14 ವರ್ಷ ಜೈಲು ಶಿಕ್ಷೆ ಆಗಿದೆ. ಹೀಗೆ ಎಲ್ಲ ಪಟ್ಟಿ ಮಾಡ್ಕೊಂಡು ಹೋದ್ರೆ ಒಂದು 50 ವರ್ಷ. ಆ ಮನುಷ್ಯನಿಗೆ ಆಗ್ಲೇ 65-70 ವರ್ಷ ವಯಸ್ಸಾಗಿದೆ. ಅದರ ಜೊತೆಗೆ ಇಷ್ಟು ವರ್ಷಗಳು ಜೈಲಂತೆ. ಅಂದ್ರೆ ಸಾಯೋವರೆಗೂ ಜೈಲಲ್ಲಿ ಬಿದ್ದಿರುವಂತೆ ಏನೋ ಮಾಡಿಟ್ಟಿದ್ದಾರೆ ಸೆಟಪ್. ಆ ನಂತರ ಇಮ್ರಾನ್ ಖಾನ್ ಜೈಲಿಗೆ ಹೋದ ಮೇಲೆ ಉಪವಾಸ ಮಾಡೋದು ಅದು ಇದು ಸುದ್ದಿಗಳು ಬಂತು. ಯಾಕಂದ್ರೆ ನನ್ನನ್ನ ತುಂಬಾ ಕೆಟ್ಟದಾಗಿ ಟ್ರೀಟ್ ಮಾಡ್ತಿದ್ದಾರೆ, ಫೆಸಿಲಿಟಿಗಳಿಲ್ಲ, ಒಳ್ಳೆ ಊಟ ಇಲ್ಲ, ಆರೋಗ್ಯ ನೋಡ್ತಾ ಇಲ್ಲ, ಡಾಕ್ಟರ್ ಇಲ್ಲ, ಟ್ರೀಟ್ಮೆಂಟ್ ಇಲ್ಲ, ಎಂಥದ್ದು ಇಲ್ಲ, ನನ್ನನ್ನು ಇಲ್ಲಿ ಸಾಯಿಸ್ಬೇಕು ಅಂತಲೇ ಇವ್ರು ಮಾಡ್ತಿದ್ದಾರೆ ಅಂತ ಇಮ್ರಾನ್ ಖಾನ್ ಆರಂಭದಲ್ಲೆಲ್ಲ ದೂರಿದ್ರು. ಆ ನಂತರ ಇಮ್ರಾನ್ ಖಾನ್ ಸುದ್ದಿನೇ ಇಲ್ಲ, ಕಳೆದ 1.5 ವರ್ಷದಿಂದ ಸುದ್ದಿನೇ ಇಲ್ಲ. ಚುನಾವಣೆಗಳಾಯ್ತು, ಇವ್ರ ಪಕ್ಷ PTI ಇತ್ತಲ್ಲ, ಅದನ್ನ ಬ್ಯಾನ್ ಮಾಡಿದ್ರಲ್ಲ, ಹಾಗಾಗಿ ಇವ್ರ ಪಕ್ಷದ ಕಡೆಯಿಂದ ಸ್ಪರ್ಧೆ ಮಾಡೋಕ್ಕೆ ಸಾಧ್ಯ ಇರಲಿಲ್ಲ. ಬಟ್ ಅವರ ಪಕ್ಷದ ಕ್ಯಾಂಡಿಡೇಟ್ಗಳೆಲ್ಲ ಇಂಡಿಪೆಂಡೆಂಟ್ಗಳಾಗಿ ಇದು ಮಾಡಿದ್ರು. ಅವರೇ ಗೆದ್ದು ಅಧಿಕಾರಕ್ಕೆ ಬಂದ್ಬಿಡ್ತಾರೆ, ಎಲ್ಲ ಇಂಡಿಪೆಂಡೆಂಟ್ ಆಗಿ ಗೆದ್ದುಬಿಟ್ಟು ಆ ನಂತರ ಇಮ್ರಾನ್ ಖಾನ್ ಬಿಡುಗಡೆ ಮಾಡ್ಕೊಳ್ತಾರೆ ಅಂತ ಏನೇನೋ ಲೆಕ್ಕಾಚಾರಗಳಾಯ್ತು. ಬಟ್ ಚುನಾವಣೆ ಮುಗಿದ ಮೇಲೆ ಫಲಿತಾಂಶಗಳು ಇಮ್ರಾನ್ ಖಾನ್ ಪರ ಇದ್ದ ವ್ಯಕ್ತಿಗಳದ್ದೇ ಹೆಚ್ಚಿತ್ತು. ಆದ್ರೆ ಅಲ್ಲೂ ಸಹ ಒಂದು ಅಮಿತ್ ಶಾ ಲೆಕ್ಕಾಚಾರದಲ್ಲಿ ಯಾರೋ ಇದ್ರು ಅನ್ಸುತ್ತೆ, ಅಲ್ಲ ಆಪರೇಷನ್ಗಳು ನಡೀತು, ಅಲ್ಲ ಇಂಡಿಪೆಂಡೆಂಟ್ಗಳಲ್ವಾ, ಈ ಕಡೆಯಿಂದ ಬಾಚಾಕೊಂಡ್ರು ಆಡಳಿತ ಪಕ್ಷದವರು, ಬಾಚಾಕೊಂಡು ಅಲ್ಲಿಗೆ ಮುಗೀತು, ಇಷ್ಟು ಮುಗೀತು. ಇದೇನು ಹೊಸದೇನಲ್ಲ, ಈ ಹಿಂದೆ ಮೇ ತಿಂಗಳಲ್ಲೂ ಸಹ ಅದೇ ತರ ಬಂದಿತ್ತು. ಇಮ್ರಾನ್ ಖಾನ್ ಶೂಟ್ ಮಾಡಿಬಿಟ್ಟಿದ್ದಾರೆ, ಶೂಟ್ ಮಾಡಿ ಸಾಯಿಸ್ಬಿಟ್ಟಿದ್ದಾರೆ ಅಂತ. ಅದು ಸುಳ್ಳು ಅಂತ ಆಮೇಲೆ ಗೊತ್ತಾಯ್ತು. ಈಗ ಈ ಸುದ್ದಿ ಬರ್ತಾ ಇದೆ, ಇದು ಸುಳ್ಳು ಅಂತ ಬರುತ್ತೋ ಅಥವಾ ಗೊತ್ತಿಲ್ಲ. ಪಾಕಿಸ್ತಾನದಲ್ಲಿ ಏನ್ ಬೇಕಾದ್ರೂ ನಡೀಬೋದು, ಯಾಕೆಂದ್ರೆ ಪಾಕಿಸ್ತಾನ ಗೌರ್ಮೆಂಟು ನಿಜನ ಸುಳ್ಳ ಅದನ್ನು ಹೇಳ್ತಿಲ್ವಲ್ಲ, ಏನು ಹೇಳ್ತಿಲ್ಲ. ಇಲ್ಲಿ ಬಂದ್ರೆ ಹೊಡಿತೀವಿ ಇದೊಂದೇ ಹೇಳ್ತಾರೆ, ಮತ್ತೆ ಬಂದವ್ರು ಹೊಡಿತವ್ರೆ ಅಷ್ಟೇ. ಸೊ ಇದಿಷ್ಟು ಇಮ್ರಾನ್ ಖಾನ್ ಸಾವಾಗಿದೆ, ಹೊಡೆದು ಸಾಯಿಸ್ಬಿಟ್ಟಿದ್ದಾರೆ ರಾವಲ್ಪಿಂಡಿಯಲ್ಲಿರುವ ಜೈಲಿನಲ್ಲಿ ಅನ್ನುವಂತಹ ಸುದ್ದಿಯ ಹಿನ್ನೆಲೆಯಲ್ಲಿ ನಮಗೆ ಇಲ್ಲಿಯವರೆಗೆ ತಿಳಿದು ಬಂದಿರೋ ಒಂದು ಮಾಹಿತಿ. ಇದಕ್ಕಿಂತ ಹೆಚ್ಚಾಗಿ ಇನ್ನೇನಾದ್ರೂ ಮಾಹಿತಿ ಬಂದ್ರೆ ಖಂಡಿತ ಮತ್ತೆ ನಿಮಗೆ ತಿಳಿಸುವಂತಹ ಪ್ರಯತ್ನವನ್ನು ಮಾಡ್ತೀನಿ. ಸೊ ಇಂತಹದೇ ವಿಶೇಷ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಸುದ್ದಿ ಸರ್ಕಲ್. ನಾನು ನಿಮ್ಮ ಭಾಗ್ಯನಾರಾಯಣ ಬೊಗವರಪೋ.